ಮೂಡ ಹಗರಣ ಸಂಬಂಧ ಸದ್ಯ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಎಂಬಂತಹ ವಾತಾವರಣ ಸೃಷ್ಟಿಯಾಗಿದೆ. ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡಲಾಗಿದ್ದು, ಖಾಸಗಿ ದೂರನ್ನ ಆಧರಿಸಿ ಗವರ್ನರ್ ಈ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರ ನೋಟಿಸ್ ವಿರುದ್ಧವೇ ಸಚಿವ ಸಂಪುಟ ನಿರ್ಣಯವೊಂದನ್ನು ಕೈಗೊಂಡಿದೆ. ನೋಟಿಸ್ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಟಿಜೆ ಅಬ್ರಹಾಂ ಅವರು ದೂರನ್ನ ಕೊಟ್ಟರು. ಅದರ ಬೆನ್ನಲ್ಲೇ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿದ್ರು. ಆದರೆ ರಾಜ್ಯಪಾಲರ ನೋಟಿಸ್ ಅನ್ನ ತಿರಸ್ಕರಿಸಬೇಕು ಅನ್ನೋದು ಸಂಪುಟದ ನಿರ್ಧಾರವಾಗಿದೆ. ಸಿಎಂಗೆ ನೀಡಿದ್ದ ನೋಟಿಸ್ ಹಿಂಪಡೆಯುವಂತೆ ಸಂಪುಟ ಮನವಿ ಸಹ ಮಾಡಿಕೊಂಡಿದೆ. ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ನಡೆಸಿದ್ರು. ಸಭೆಯ ನಂತರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಭೆಯ ತೀರ್ಮಾನ ಏನು ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಕಟ ಮಾಡಿದ್ರು. ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲೇ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗಿದ್ದು, ಸಂಪುಟ ಸಭೆಯಲ್ಲಿ ಗವರ್ನರ್ ಕೊಟ್ಟಂತಹ ನೋಟಿಸ್ ಅನ್ನ ಹಿಂಪಡಿಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರಿ ಅವ್ಯವಹಾರ ಆಗಿದೆ. ಇದೊಂದು ಗಂಭೀರ ಪ್ರಕರಣ. ಈ ಕುರಿತಾಗಿ 7 ದಿನಗಳ ಒಳಗಾಗಿ ನೀವು ಉತ್ತರಿಸಬೇಕು ಅಂತ ನೋಟಿಸ್ ಕೊಟ್ಟು ಇವತ್ತಿಗೆ 7ನೇ ದಿನ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿ ಬರುತ್ತೆ. ಹಾಗಾಗಿ ನೋಟಿಸ್ ಉತ್ತರವನ್ನ ಕೊಡದಿದ್ದಂತಹ ಸಂದರ್ಭದಲ್ಲಿ ತನಿಖೆಗೆ ಒಪ್ಪಿಸಬಹುದಾದಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಇದರ ಕಾರಣಕ್ಕಾಗಿ ಇವತ್ತು ಸಚಿವ ಸಂಪುಟ ಸಭೆಯನ್ನ ಕರೆದ್ರು. ಎಲ್ಲಾ ಸಚಿವರು ಒಮ್ಮತದ ನಿರ್ಧಾರವನ್ನ ತೆಗೆದುಕೊಂಡ್ರು. ಯಾರೂ ಕೂಡ ಆಕ್ಷೇಪವನ್ನ ಎತ್ತಲಿಲ್ಲ. ಈ ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ನೋಟಿಸ್ ಏನಿದೆ, ಇದು ರಾಜಕೀಯ ಪ್ರೇರಿತ, ಬಿಜೆಪಿಯ ಒಂದು ಅಣತಿಗೆ ತಕ್ಕ ಹಾಗೆ ರಾಜ್ಯಪಾಲರು ನಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಸಚಿವ ಸಂಪುಟ ಮಾಡೋ ಮೂಲಕವಾಗಿ ನೋಟಿಸ್ ಅನ್ನ ಹಿಂಪಡಿಬೇಕು ಅನ್ನುವಂತಹ ಒತ್ತಡವನ್ನ ತರಲಿಕ್ಕೆ ಈಗ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸದ್ಯ ರಾಜ್ಯಪಾಲರ ಒಂದು ನೋಟಿಸ್ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಆಗಿಲ್ಲ ಅನ್ನುವಂತಹ ಪಕ್ಷದಲ್ಲಿ ಯಾಕೆ ವಾಪಸ್ಗೆ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಕೂಡ ಎತ್ತಿದ್ದಾರೆ. ಆದರೆ ಅಧಿವೇಶನದಲ್ಲಿ ಇದಕ್ಕೆ ಉತ್ತರ ಕೊಡಲಿಲ್ಲ. ರಾಜ್ಯಪಾಲರಿಗೂ ಕೂಡ ನೋಟಿಸ್ಗೆ ಉತ್ತರ ಕೊಡಲ್ಲ ಅಂದ್ರೆ ಯಾಕೆ ಪಲಾಯನ ಅನ್ನೋದು ಪ್ರಶ್ನೆ. ಮೂಡ ಹಗರಣದಲ್ಲಿ ಸಿಎಂಗೆ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಶೋಕಾಸ್ ನೋಟಿಸ್ನ ಹಿನ್ನೆಲೆಯಲ್ಲಿ ಅವರು ವಿವರಣೆಯನ್ನ ಕೊಡಬೇಕಾಗತ್ತೆ. ನೋಟಿಸ್ ವಿರುದ್ಧ ಸಚಿವ ಸಂಪುಟ ನಿರ್ಣಯವನ್ನ ತೆಗೆದುಕೊಂಡಿದೆ. ನಾವು ರಾಜ್ಯಪಾಲರ ನೋಟಿಸ್ ಅನ್ನ ಒಪ್ಪೋದಿಲ್ಲ, ಇದು ರಾಜಕೀಯ ಪ್ರೇರಿತ, ಹಲವು ರಾಜ್ಯಗಳಲ್ಲಿ ಇದೇ ರೀತಿ ರಾಜ್ಯಪಾಲರನ್ನ ನಡೆಸಿಕೊಳ್ಳಲಾಗ್ತಾ ಇದೆ, ಅದು ನಮ್ಮ ರಾಜ್ಯದಲ್ಲೂ ಕೂಡ ಆಗ್ತಾ ಇದೆ ಅಂತ ರಾಜ್ಯಪಾಲರ ನೋಟಿಸ್ಗೆ ಉತ್ತರ ಕೊಡದಿರಲು ಇದೀಗ ಸಂಪುಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಾಗಿ ಮುಂದಿನ ಹಂತದಲ್ಲಿ ಏನಾಗುತ್ತೆ, ನೋಟಿಸ್ ಹಿಂಪಡೆಯುವಂತೆ ನಿರ್ಣಯವನ್ನ ಅಂಗೀಕಾರ ಮಾಡಿದ್ದಾರೆ. ರಾಜ್ಯಪಾಲರು ನೋಟಿಸ್ ಅನ್ನ ಹಿಂಪಡಿತಾರಾ? ಸಂಪುಟ ಸಭೆಯ ನಿರ್ಣಯ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಇಂಥದ್ದೊಂದು ನಿರ್ಧಾರವನ್ನ ನಾವು ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿದ್ದೀವಿ, ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಹಿಂಪಡಿರಿ ಅಂತ ರಾಜ್ಯಪಾಲರ ನಿರ್ಧಾರ ಪ್ರಜಾಪ್ರಭುತ್ವದ ಸರ್ವನಾಶ ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಅಂತ ನಾಯಕರುಗಳು ಆರೋಪವನ್ನ ಮಾಡಿದ್ದಾರೆ. ರಾಜ್ಯಪಾಲರ ನಡೆ ಖಂಡಿಸಿ ನಿರ್ಣಯ ಅಂಗೀಕಾರವನ್ನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಹಲವಾರು ಸಚಿವರು ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಮೂಡ ಹಗರಣ ಸಂಬಂಧಿತವಾಗಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದ್ದು, ರಾಜ್ಯಪಾಲರ ನೋಟಿಸ್ ವಿರುದ್ಧವೇ ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿದೆ. ಕುತೂಹಲವನ್ನ ಮೂಡಿಸ್ತಾ ಇದೆ ರಾಜ್ಯಪಾಲರ ನಡೆ ಏನಾಗಿರಬಹುದು ಅಂತ. ಸಿಎಂ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಡ್ತಾರ ರಾಜ್ಯಪಾಲರು? ಮೂಡ ಸಂಕಷ್ಟದ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಕ್ಕಿ ಹಾಕೊಳ್ಳುವಂತಹ ಸಾಧ್ಯತೆ ಇದೆಯಾ? ರಾಜ್ಯಪಾಲರ ನಿರ್ಧಾರದ ಮೇಲೆ ಈಗ ಎಲ್ಲರ ಚಿತ್ತ. ಸಚಿವ ಸಂಪುಟವೇನೋ ನಿರ್ಧಾರವನ್ನ ತೆಗೆದುಕೊಳ್ತು, ಆದ್ರೆ ರಾಜ್ಯಪಾಲರು ಯಾವ ರೀತಿಯ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದು ಮುಂದಿನ ತನಿಖೆಗೆ ಒಪ್ಪಿಸುತ್ತಾ ಇಲ್ಲವಾ ಅನ್ನುವಂತಹ ಭವಿಷ್ಯವನ್ನ ನಿರ್ಧರಿಸುತ್ತೆ.